ಟಾಕ್ಸಿಕ್ ಚಿತ್ರದ ರಿಲೀಸ್ ಮುಂದೆ ಹೋಗಿದ್ದು ಯಾಕೆ? ಮತ್ತೆ ಮತ್ತೆ ಹೀಗೆ ಹೋಗ್ಲು ಕಾರಣ ಏನು? ಈ ಚಿತ್ರವನ್ನ ರೀಶೂಟ್ ಮಾಡ್ತಿರೋದು ನಿಜಾನಾ? ಈ ಎಲ್ಲ ಪ್ರಶ್ನೆಗಳು ಕೇಳಿ ಬರ್ತಾನೆ ಇದೆ. ಆದ್ರೆ ಈ ಒಂದು ಚಿತ್ರದ ಈ ಎಲ್ಲ ಹರಿದಾಡ್ತಾ ಇರೋ ಸುದ್ದಿಗಳು ಸುಳ್ಳು ಅನ್ನೋದು ಇದೀಗ ಗೊತ್ತಾಗ್ತಿದೆ. ಸಿನಿಮಾ ರೀಶೂಟ್ ಮಾಡೋದೇನೂ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ಥಿಯೇಟರ್ಗಳು ಮುಚ್ಚಿದೆ. ಚಿತ್ರ ರಿಲೀಸ್ ಆದ್ಮೇಲೆ ಆರ್ಥಿಕ ನಷ್ಟ ತಡೆಯೋಕೆ ಚಿತ್ರ ರಿಲೀಸ್ ಮುಂದೆ ಹೋಗಿದೆ ಅನ್ನುವ ಮಾತು ಇದೆ. ಟಾಕ್ಸಿಕ್ ಚಿತ್ರ ರೀಶೂಟ್ ಏನೂ ಇಲ್ಲ. ಈ ಚಿತ್ರದ ರೀಶೂಟ್ ಪ್ಲಾನ್ ಇಲ್ಲವೇ ಇಲ್ಲ. ಚಿತ್ರದ ರಿಲೀಸ್ ಮುಂದೆ ಹೋಗಿರೋದ್ರಿಂದಲೇ ಈ ರೀತಿಯ ಸುದ್ದಿಗಳು ಹರಿದಾಡ್ತಾ ಇದೆ. ಅದು ಬಿಟ್ರೆ ಈ ಚಿತ್ರ ರೀಶೂಟ್ ಏನೂ ಇಲ್ಲ ಅನ್ನುವ ಮಾಹಿತಿ ಇದೆ. ಇದರ ಹೊರತಾಗಿ ಈ ಚಿತ್ರದ ರಿಲೀಸ್ ಡೇಟ್ ಕೂಡ ಆದಷ್ಟು ಬೇಗ ಅನೌನ್ಸ್ ಆಗ್ತಿದೆ. ಕನ್ನಡದ ಈ ಟಾಕ್ಸಿಕ್ ಚಿತ್ರ ಅಮೆರಿಕ ಮತ್ತು ಯುರೋಪ್ ಹಾಗೂ ಜಗತ್ತಿನಾದ್ಯಂತ ಈ ಚಿತ್ರ ಐಮ್ಯಾಕ್ಸ್ ಟೆಕ್ನಾಲಜಿಯಲ್ಲೇ ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರ ದೊಡ್ಡ ಮಟ್ಟದಲ್ಲಿಯೇ ರಿಲೀಸ್ ಆಗ್ತಾ ಇದೆ. ಸುಮಾರು 10,000ಕ್ಕೂ ಹೆಚ್ಚು ಥಿಯೇಟರ್ ಅಲ್ಲಿ ಇದು ಇಂಗ್ಲಿಷಲ್ಲಿ ರಿಲೀಸ್ ಆಗ್ತಿದೆ. ಜೂನ್ 8ರಂದು ಈ ಚಿತ್ರದ ಒಂದು ಗ್ಲಿಮ್ಸ್ ವಿಡಿಯೋ ರಿಲೀಸ್ ಆಗಿದೆ. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿಯೇ ಈ ಒಂದು ವಿಡಿಯೋ ರಿಲೀಸ್ ಆಯಿತು. ಇದರಲ್ಲಿ ಯಶ್ ಮತ್ತು ಗೀತು ಮೋಹನ್ ದಾಸ್ ವರ್ಕಿಂಗ್ ಸ್ಟೈಲ್ ರಿವೀಲ್ ಆಗಿದೆ. ಗೀತು ಮೋಹನ್ ದಾಸ್ ಅದೆಷ್ಟು ಎನರ್ಜಿಯಲ್ಲಿಯೇ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಈ ಚಿತ್ರದಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ ಬರೆದಿದ್ದಾರೆ. ಅದರಲ್ಲಿ ಬಹುತೇಕ ಲೇಡಿ ಪಾತ್ರಗಳೇ ಜಾಸ್ತಿ. ಬಾಲಿವುಡ್ನ ತಾರಾ ಸುತಾರಿಯಾ, ಹುಮಾ ಕುರೇಶಿ, ಕಿಯಾರಾ ಅಡ್ವಾಣಿ, ನಯನತಾರಾ ಸೇರಿದಂತೆ ಇನ್ನು ಅನೇಕ ಕಲಾವಿದರು ಈ ಚಿತ್ರದಲ್ಲಿದ್ದಾರೆ. ಇವರೆಲ್ಲರ ಈ ಚಿತ್ರದ ಟೀಸರ್ ಮತ್ತು ಪೋಸ್ಟರ್ ರಿಲೀಸ್ ಆಗಿದೆ. ಈ ಚಿತ್ರದ ರಿಲೀಸ್ ಡೇಟ್ 3 ಸಲ ಚೇಂಜ್ ಆಗಿದೆ. ಮೊದಲು ಏಪ್ರಿಲ್ 10ರಂದು ಈ ಚಿತ್ರ ರಿಲೀಸ್ ಆಗ್ತಿದೆ ಅಂತಲೇ ಇತ್ತು. ಆದರೆ ಇದು 2025 ವಿಷಯವಾಗಿಯೇ ಆಯಿತು. ಇದಾದ್ಮೇಲೆ 2026ರ ಮಾರ್ಚ್ 19ರಂದು ಪಕ್ಕಾ ರಿಲೀಸ್ ಅಂತಲೇ ಚಿತ್ರತಂಡ ಹೇಳ್ತು. ಅದು ಮತ್ತೆ ಮುಂದಕ್ಕೆ ಹೋಯಿತು. ಜೂನ್ 4 ಪಕ್ಕಾ ಅಂತಲೇ ಅನೌನ್ಸ್ ಆಯಿತು. ಆದರೆ ಇದು ಕೂಡ ಮುಂದೆ ಹೋಯಿತು. ಟಾಕ್ಸಿಕ್ ಚಿತ್ರದ ರಿಲೀಸ್ ಡೇಟ್ ಯಾವಾಗ ಅನ್ನುವ ಪ್ರಶ್ನೆ ಮತ್ತೆ ಹುಟ್ಟುಕೊಂಡಿದೆ. ಆದರೆ ಸಿನಿಮಾ ತಂಡ ಇನ್ನೂ ಯಾವುದೇ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಹಾಗಾಗಿಯೇ ಈ ಚಿತ್ರದ ರಿಲೀಸ್ ಡೇಟ್ ಯಾವಾಗ ಅನ್ನುವ ಕುತೂಹಲ ಮತ್ತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು.